ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನೈಟ್ ರೈಡರ್ DCRಗೆ ಸ್ವಾಗತ. ಆ್ಯಕ್ಚುಲಿ ನಾನು ಇವತ್ತು ಹೊರಟಿದ್ದೀನಿ ಧರ್ಮಸ್ಥಳಕ್ಕೆ. ಇದು ನನ್ನ ಮೊದಲನೇ ರೈಡ್ ಆಗಿರುತ್ತೆ. ಸೊ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಮತ್ತು ಇದು ಬಂದು ನನ್ನ ಫಸ್ಟ್ ನಾನ್ ಸ್ಟಾಪ್ ರೈಡ್ ಆಗಿರುತ್ತೆ. ಪೆಟ್ರೋಲ್ ಆಲ್ರೆಡಿ ಫಿಲ್ ಮಾಡಿಸಿದ್ದೀನಿ. ಟಿಫನ್ಗೆ ಅಂತ ನಿಲ್ಲಿಸ್ತೀನಿ ಅಷ್ಟೇ, ಅದು ಬಿಟ್ಟರೆ ಬೇರೆಲ್ಲೂ ನಿಲ್ಲಿಸೋದಕ್ಕೆ ಹೋಗೋದಿಲ್ಲ. ಇದು ನಾನ್ ಸ್ಟಾಪ್ ರೈಡ್ ಆಗಿರುತ್ತೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ರೈಟ್, ಈಗ ಆಲ್ರೆಡಿ 5 ಗಂಟೆ 5 ನಿಮಿಷ ಆಯಿತು. ಇನ್ನೊಂದು 5-10 ನಿಮಿಷ ಆಗುತ್ತೆ ನನ್ನ ಮನೆಯಿಂದ ಹೊರಡೋಕ್ಕೆ. ಸೊ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ ಬನ್ನಿ. ಹಲೋ, ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಆವಾಗಲೇ ಹೇಳ್ದಂಗೆ ಧರ್ಮಸ್ಥಳಕ್ಕೆ ಹೊರಟಿದ್ದೀನಿ. ಈಗ ಆಲ್ರೆಡಿ ಅದು ಗುರುಗುಂಟೆಪಾಳ್ಯ ಫ್ಲೇವರ್ ಹತ್ತಿದ್ದೀನಿ. ಇನ್ನು ಇದು ಸೀದಾ ಹೇಳಿದ್ರೆ ಚೆಕ್ ಪೋಸ್ಟು. 5:33 ಟೈಮು ಹೇಳಬೇಕು ಅಂದರೆ 5:33. ನಾನು ಅಂದ್ಕೊಂಡಿದ್ದ ಟೈಮ್ ಬಂದು ಆ್ಯಕ್ಚುಲಿ 3:30-4 ಗಂಟೆ ಹೊರಡಬೇಕು ಅಂತ. 4:30ಗೆಲ್ಲ ಸಿಟಿ ಬಿಡಬೇಕು ಅಂತ ಅಂದ್ಕೊಂಡೆ. 1 ಅವರ್ ಲೇಟ್ ಆಗಿದೆ. ನೋಡೋಣ ಎಷ್ಟೊತ್ತಿಗೆ ಹೋಗಿ ರೀಚ್ ಆಗ್ತೀರಿ ಅನ್ನೋದು ಐಡಿಯಾ ಇಲ್ಲ. ಬಟ್ ನನ್ನ ಲೆಕ್ಕದ ಪ್ರಕಾರ ನಾನ್ ಸ್ಟಾಪ್ ಆಗೇ ಹೋಗ್ಬೇಕು ಅಂತ ನನ್ನ ಮೈಂಡಲ್ಲಿದೆ. ಟಿಫನ್ ಬಗ್ಗೆ ನಾನು ಅಷ್ಟಾಗಿ ಯೋಚನೆ ಮಾಡಲ್ಲ. ನೋಡೋಣ ಮ್ಯಾಕ್ಸಿಮಮ್ಮು ಎಷ್ಟು ಬೇಗ ರೀಚ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಬೇಗ ರೀಚ್ ಆಗ್ತೀನಿ. ಲಿಮಿಟ್ಸ್ ಕೂಡಲೇ ಓಡಿಸ್ತೀನಿ. ಬಟ್ ಎಲ್ಲರೂ ಒಂದು ಕಡೆ ಹೈವೇ ಖಾಲಿ ಇತ್ತು ಅಂದರೆ ನಾರ್ಮಲ್ ಆಗಿ ನಾವು ಏನು ಸ್ಪೀಡ್ ಓಡಿಸ್ಬೇಕು ಆ ಸ್ಪೀಡ್ ಓಡಿಸ್ತೀವಿ. ನೋಡೋಣ ಬನ್ನಿ. ಇವತ್ತು ಇದು ನನ್ನ ಮೊದಲನೇ ರೈಡು, ಲಾಂಗ್ ರೈಡ್ ಹೇಳಬೇಕು ಅಂದರೆ. ಧರ್ಮಸ್ಥಳಕ್ಕೆ ಹೋಗಿ ರಿಟರ್ನ್ ಆಗಬೇಕು 24 ಅವರ್ಸಲ್ಲಿ ಅನ್ನೋದು ನನ್ನ ಅನಿಸಿಕೆ. ಎಷ್ಟೊಂದು ಜನ ಹೋಗಿ ಬಂದಿದ್ದಾರೆ, ಸುಮಾರು ಜನ ಹೋಗಿದ್ದಾರೆ ಕೂಡ. ಇದು ನನ್ನ ಟೈಮ್, ನನ್ನ ಬೆಟರ್ ವರ್ಷನ್ ಎಷ್ಟು ಕೊಡ್ಬೋದು ಅನ್ನೋದು ನನ್ನ ಮೈಂಡ್ ಸೆಟ್ಟಲ್ಲಿ ನಾನು ಹಾಕೊಂಡಿರೋಂಥ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ಹೋಗಿ ಬರ್ಬೋದಾ? ಆಗುತ್ತೆ, ಖಂಡಿತ ಆಗುತ್ತೆ. 600 ಕಿಲೋಮೀಟರ್ಸು 24 ಅವರ್ಸ್ ಆಗುತ್ತೆ, ಪ್ರಾಬ್ಲಮ್ ಇಲ್ಲ. 24 ಅವರ್ಸ್ ಅನ್ನೋದಿಲ್ಲ ನನಗೆ. ನೋಡೋಣ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಕ್ಲಿಯರ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ನಾನು ಮನೆ ಬಿಟ್ಟಿದ್ದು ಕರೆಕ್ಟಾಗಿ 5 ಗಂಟೆ 15 ನಿಮಿಷನೇ. ನಾನು ಅನ್ಕೊಂಡಂಗೆ ಆಯಿತು. ಬನ್ನಿ, ಧರ್ಮಸ್ಥಳ ರೀಚ್ ಆಗೋದಕ್ಕೆ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಹಾಸನ್ ಬೇಗ ರೀಚ್ ಆಗ್ಬಿಡ್ತೀನಿ. ಬಟ್ ಅಲ್ಲಿಂದ ಸಕಲೇಶ್ಪುರದಿಂದ, ಹಾಸನಿಂದ ಸಕಲೇಶ್ಪುರ ಹೇಗಿದೆ ರೋಡು ಅನ್ನೋದು ಕ್ಲಾರಿಟಿ ಇಲ್ಲ ನನಗೆ. ಸಕಲೇಶ್ಪುರದಿಂದ ಧರ್ಮಸ್ಥಳ ಸ್ವಲ್ಪ ಕ್ರಿಟಿಕಲ್. ಯಾಕೆ ಅಂದರೆ ಅಲ್ಲಿ ಸ್ವಲ್ಪ ಘಾಟ್ ಸೆಕ್ಷನ್ ಬೇರೆ. ನಾನು ಘಾಟ್ ಸೆಕ್ಷನ್ ಫಸ್ಟು ಇದನ್ನ ಈ ರೈಡೇ ಫಸ್ಟು ಅಂದಮೇಲೆ ಇನ್ನು ಘಾಟ್ ಸೆಕ್ಷನ್ ರೈಡ್ ಇನ್ನು ಕೇಳಬೇಕಾ ನನಗೆ? ಅದು ಫಸ್ಟ್ ರೈಡೇನೆ. ನೋಡೋಣ. ಬಟ್ ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿ ಒಂದು ಒಳ್ಳೊಳ್ಳೆ ಟಾಪಿಕ್ಗಳು ಮಾತಾಡಿಕೊಂಡು ಹೋಗೋಣ. ಹೇಗಿರುತ್ತೆ ಅನ್ನೋದು ಇದು ನನ್ನ ಫಸ್ಟ್ ರೈಡ್ ಎಕ್ಸ್ಪೀರಿಯನ್ಸ್ ಒಂದು ಚೆನ್ನಾಗಿರಲಿ, ನಿಮಗೂ ಒಂದು ಒಳ್ಳೆ ಕಂಟೆಂಟ್ ಆಗಲಿ. ಮತ್ತು ಯಾರೇ ಫಸ್ಟ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಫಸ್ಟ್ ಟೈಮ್ ವ್ಯೂ ಮಾಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಏನಾದ್ರು ಅನಿಸಿಕೆ ಅನ್ನಿಸ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಏನಾದ್ರು ಡೌಟ್ಸ್ ಇದ್ದರೆ, ಇಲ್ಲ ಏನಾದ್ರು ಇನ್ಫಾರ್ಮೇಷನ್ ನನಗೆ ಕೊಡೋದಿದ್ರೆ, ಇಲ್ಲ ಏನಾದ್ರು ಇನ್ಫಾರ್ಮೇಷನ್ ನಿಮಗೆ ಬೇಕಿದ್ರೆ ದಯವಿಟ್ಟು ಕ್ವಶನ್ ರೈಸ್ ಮಾಡಿ. ನನ್ನ ಕೈಲಿ ಆದಷ್ಟು ನಾನು ಟ್ರೈ ಮಾಡ್ತೀನಿ. ಆಲ್ರೆಡಿ ಫಸ್ಟ್ ಚೆಕ್ ಪೋಸ್ಟ್ ಬಂದ್ವಿ, ಟೋಲು ಪಾರ್ಲೆನಾ? ಕರೆಕ್ಟ್, ಪಾರ್ಲೆ ಕಂಪನಿ. ಇಲ್ಲಿಂದ ಸ್ವಲ್ಪ ಫಾಸ್ಟ್ ಮೂವ್ಮೆಂಟ್ ಆಗಿ ಹೋಗ್ಬೋದು, ಪ್ರಾಬ್ಲಮ್ ಇಲ್ಲ. ಈ ಹೆಲ್ಮೆಟ್ ನಾನು ಯೂಸ್ ಮಾಡ್ತಿರೋದು ಒಂದು ಆಕ್ಸರ್ ಹೆಲ್ಮೆಟ್. ಇದರಲ್ಲಿ ಸ್ವಲ್ಪ ವಿಂಡ್ ನಾಯ್ಸ್ ಹೆವಿ ಹೊಡಿತಾ ಇದೆ. ನೋಡೋಣ ಅದು ರೆಕಾರ್ಡಿಂಗ್ ಅಲ್ಲಿ ಎಷ್ಟು ಬಂದಿರುತ್ತೆ ಅನ್ನೋದು ಗೊತ್ತಿಲ್ಲ. ವಿಂಡ್ ನಾಯ್ಸ್ ಆದಷ್ಟು ಕಡಿಮೆ ಮಾಡಕ್ ಟ್ರೈ ಮಾಡುತ್ತೀನಿ, ಎಡಿಟಿಂಗ್ ಅಲ್ಲಿ ಟ್ರೈ ಮಾಡೋಣ. ಮೇ ಬಿ 6 ಅನ್ನಷ್ಟಕ್ಕೆ ಯಡಿಯೂರು ರೀಚ್ ಆಗ್ತೀನಿ, ನೋಡ್ಬೇಕು. ಯಡಿಯೂರು ಸ್ವಲ್ಪ ಡೌಟ್ ಇದೆ, ಅಷ್ಟು ಬೇಗ ರೀಚ್ ಆಗಕ್ ಆಗಲ್ಲ ಯಡಿಯೂರಿಗೆ. ಇನ್ನ ಸ್ವಲ್ಪ ಹಿಂದೆನೆ ರೀಚ್ ಆಗ್ತೀನಿ. ಟೋಲ್ ರೀಚ್ ಆಗ್ತೀನಿ, ಟೋಲ್ ಅಂತೂ ರೀಚ್ ಆಗ್ತೀನಿ 6 ಒಳಗೆ. ಫಸ್ಟ್ ಟೋಲ್ ಕ್ಲಿಯರ್ ಮಾಡ್ತೀನಿ. ಇದು ನಾನ್ ಸ್ಟಾಪ್ ರೈಡು, ಎಲ್ಲೂ ಸ್ಟಾಪ್ ಮಾಡಲ್ಲ ಅನ್ನೋದಕ್ಕೆ ಟೈಮಿಂಗ್ಸ್ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಟೈಮಿಂಗ್ ಯಾವಾಗಲೂ ಎಕ್ಸ್ಪ್ಲನೇಷನ್ ಮಾಡ್ತಾ ಇರ್ತೀನಿ ನಾನು.
ಒಂದು ಡಾಕ್ಯುಮೆಂಟ್ ತರ, ಪ್ರೂಫ್ ತರ ಇರುತ್ತೆ. ಅಲ್ಲಿ ಇಲ್ಲೇ ಎಕ್ಸಿಟ್ ತಗೊಂಡ್ಬಿಡೋಣ. ಇದು ನೆಲಮಂಗ್ಲಾಗ ಹೋಗೋ ಎಕ್ಸಿಟ್. ಮೇ ಬಿ ಅಲ್ಲಿ ಮುಂದೆ ಇತ್ತ ಅಂತ. ಓಕೆ ಬನ್ನಿ, ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು. ಆಮೇಲೆ ಅಲ್ಲೂ ಸಿಕ್ಕಿಲ್ಲ ಅಂದ್ರೆ ಮತ್ತೆ ರಿಟರ್ನ್ ಬರೋಕ್ಕಾಗಲ್ಲ. ಅದನ್ನು ಒಂದು ಕರೆಕ್ಟಾಗಿ ಎಕ್ಸಿಟ್ ಆಗಿದ್ದೀನಿ. ಮುಂದೆ ಹೋಗ್ಬಿಟ್ಟಿದ್ರೆ ಸುಲ್ ಟಪಕ್ ಆಗೋಗ್ಬಿಟ್ರೆ ಇವತ್ತು. ಶ್ರೀಮತ್ ರಮಣ ಗೋವಿಂದ ಗೋವಿಂದ, ರೈಡು ಫುಲ್ಲು ಡ್ಯಾಮೇಜ್ ಗೋವಿಂದ ಗೋವಿಂದ ಆಗ್ಬಿಟ್ಟಿರೋದು. ಸೊ 546. ಸೊ 550ಗೆ ಟೋಲ್, ಫಸ್ಟ್ ಟೋಲ್ ರೀಚ್ ಮಾಡ್ತಾ ಇದ್ದೀನಿ. 1 ರಿಂದ 1 ಟೋಲ್ಗೆ ಎಷ್ಟು ಟೈಮ್ ಹಿಡಿಯುತ್ತೆ ಗೊತ್ತಿಲ್ಲ. ಟೂ ವೀಲರ್ಸ್ ಟೋಲ್ ಇದೆಯಾ? ಮಾಡ್ಬಿಟ್ಟವ್ರೆ ಅನ್ಸುತ್ತೆ. ಇಲ್ಲ, ಮಾಡಿಲ್ಲ. ಟೂ ವೀಲರ್ ಪಕ್ಕದಲ್ಲಿ ಹೋಗ್ಬಿಡ್ಬೋದು. ಮೈಸೂರು ಹೈವೇ ಒಂದು ಓಪನ್ ಮಾಡ್ಕೊಟ್ಬಿಟ್ರೆ ಬೈಕ್ ರೈಡರ್ಸ್ಗೆ ಎವ್ರಿ ಸಂಡೇ ಮಜಾನೇ. ಅಲ್ಲಿ ಫುಲ್ಲು ರೈಡರ್ಸ್ ಇರ್ತಾರೆ. ಯಾಕೆಂದ್ರೆ ಆರಾಮಾಗಿ ಒಂದು ಚಿಕ್ಕ ರೈಡ್ ಮಾಡೋದಕ್ಕೆ ಒಳ್ಳೆ 150 ಕಿಲೋಮೀಟರ್ಸ್ ಏನು ಕಡಿಮೆ ಏನಲ್ಲ, ಒಳ್ಳೆ ಸಖತ್ತಾಗಿರುತ್ತೆ ರೈಡ್. ಅದನ್ನ 9 ಮಿನಿಟ್ಸ್ ಇದೆ, 6 o'clock ಇದೆ. ಆಲ್ರೆಡಿ ಹಾಸನ ಹೈವೇ ಹತ್ತಿದಾಗಿದೆ. ನನ್ನ ಮೊದಲನೇ ರೈಡು ಯಾಕೋ ಧರ್ಮಸ್ಥಳ ಪಿಕ್ ಮಾಡಿದೆ ಅಂತಂದ್ರೆ, ಸಕಲೇಶ್ಪುರದಿಂದ ಧರ್ಮಸ್ಥಳ ಹೋಗೋದಿದೆಯಲ್ಲ, ಅದೊಂಥರ ಅಡ್ವೆಂಚರ್ ಇದ್ದಂಗೆ. ಹಿಲ್ ಸ್ಟೇಷನ್ ಅಲ್ಲಿ ಗಾಡಿ ಓಡಿಸೋದು, ಘಾಟ್ ಸೆಕ್ಷನ್ ಅಲ್ಲಿ ಒಂಥರ ಖುಷಿನೂ ಇರುತ್ತೆ, ಒಂಥರ ಮಜಾ ಇರುತ್ತೆ. ನೆಕ್ಸ್ಟ್ ಪ್ಲಾನ್ ಮಾಡಿದ್ರೆ ಪೆನಕೊಂಡ ಹಿಲ್ಸ್ ನೋಡ್ಬೇಕಾದ್ರೆ. ನೆಕ್ಸ್ಟ್ ಸೆಕೆಂಡ್ ರೈಡ್ ಅದೇ ಅಂತ ಅನ್ಕೊಂಡಿದ್ದೀನಿ, ನೋಡೋಣ. ಅದು ನಾರ್ಮಲ್, ಅದಕ್ಕೂ 1 ಡೇ ಆಗುತ್ತೆ. ಹೋಗ್ತಾ 150 ಕಿಲೋಮೀಟರ್ಸ್, ಬರ್ತಾ 150 ಕಿಲೋಮೀಟರ್ಸ್, 300 ಕಿಲೋಮೀಟರ್ ಪ್ಲಸ್ ಇನ್ನೊಂದೇನು ಅಲ್ಲಿ ಅದು ಹಿಲ್ಸ್ ಎಷ್ಟು ಕಿಲೋಮೀಟರ್ ಇದೆ ಗೊತ್ತಿಲ್ಲ, ನೋಡ್ಬೇಕದು. ಬ್ಯಾಂಗ್ಳೂರಿಂದ ಹಿಲ್ಸ್ 150 ಕಿಲೋಮೀಟರ್ಸ್ ಏನೋ ಇದೆ. ಅದು ಹಾಸನ 143 ಕಿಲೋಮೀಟರ್. 143 ಕಿಲೋಮೀಟರ್ ಅಂದ್ರೆ 200 ಕಿಲೋಮೀಟರ್ ಲೆಕ್ಕ. ಎಷ್ಟೊತ್ತಿಗೆ ರೀಚ್ ಆಗ್ತೇನೆ ಏನಂತ ಗೊತ್ತಿಲ್ಲ. ಒಂದು ರೇಂಜ್ ಅಂತೂ ಹೋಗಿ ಮುಟ್ಟಬೇಕು. ಇವಾಗ ಇನ್ನೂ 6 ಗಂಟೆ ಆಗಿಲ್ಲ. ಅಂತ ಈ ಬಡ್ಡಿ ಮಗನಿಗೆ ಯಾಕೆ ಹೆಡ್ಲೈಟ್ ಸರಿ ಬಿದ್ದಿಲ್ಲ ಅಂತ ಇವಾಗ ಸರಿ ಹೋಯ್ತು. ಈ ಬಟನ್ ಆನ್ ಮಾಡ್ಬಿಟ್ಟಿದ್ದೀನಿ. ಯಾಕೆ ನನಗೆ ಕಲ್ಲು ಹೊಡಿತಿತ್ತಲ್ಲ, ಆವಾಗ ನಾನು ಅನ್ಕೊಟ್ಟಿದ್ದೆ. ಬಟ್ ಇವಾಗ ಸರಿ ಹೋಯ್ತು. ಪರ್ಫೆಕ್ಟ್ ಕರೆಕ್ಟಾಗಿ 6 ಗಂಟೆ 50 ಕಿಲೋಮೀಟರ್, 45 ನಿಮಿಷಕ್ಕೆ 50 ಕಿಲೋಮೀಟರ್. ನಾನು ಗಾಡಿ ಸ್ಟಾಪ್ ಮಾಡ್ತಾ ಇರ್ಲಿಲ್ಲ, ಸ್ಲೋ ಮಾಡ್ತಾ ಇರ್ಲಿಲ್ಲ. ಈ ಕಾರ್ಗಳದ್ದು ನೋಡಿದ್ರು ಸ್ಲೋ ಮಾಡಿದೆ. ಇಲ್ಲ ಅಂದ್ರೆ ಫುಲ್ ಹತ್ರ ಬಂದ ಸ್ಲೋ ಆಗಿರೋ ಗಾಡಿ. ಫುಲ್ಲು ಫಾಗು, ಪಕ್ಕದಲ್ಲ ಬೆಳಕಾದ್ರೆ ಮಾತ್ರ ಒಳ್ಳೆ ಕ್ಲೈಮೇಟ್ ಮಾತ್ರ ಸಕ್ಕತ್ತಾಗಿ ಕಾಣುತ್ತೆ. ಹೆಂಗಿರೋ ಗೊತ್ತಾ, ನನಗೆ ಫೀಲ್ ಮಾಡ್ತಾ ಇದ್ದೀನಿ ಪಕ್ಕದಲ್ಲಿನ ಸಕ್ಕತ್ತಾಗಿರೋದು. ಫಸ್ಟ್ ರೈಡ್ ಇಷ್ಟೊಂದು ಮಚ್ಚವಾಗಿರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ವಿಡಿಯೋದಲ್ಲಿ ಕಾಣ್ತಿಲ್ಲ ಮಾತ್ರ, ಬಟ್ ನನಗ್ ಕಾಣ್ತಾ ಇದೆ. ಪಕ್ಕದಲ್ಲಿ ಗದ್ದೆಗಳ ಇದೆ, ಸಕ್ಕತ್ತಾಗಿ ಕಾಣ್ತಾ ಇದೆ ಮಾತ್ರ. 6 ಗಂಟೆ 12 ನಿಮಿಷ, 70 ಕಿಲೋಮೀಟರ್, 69.97. 1 ಅವರ್ಗೆ ಇನ್ನ 3 ಮಿನಿಟ್ಸ್ ಅಂದ್ರೆ 1 ಅವರ್ ಆಗುತ್ತೆ.
ಹಾಸನವರೆಗೂ ಬೇಗ ರೀಚ್ ಆಗ್ಬಿಡ್ಬೋದು. ಅಲ್ಲಿಂದ ಸಕಲೇಶ್ಪುರ ರೋಡ್ ಸ್ವಲ್ಪ ಅದು ಸರಿ ಇಲ್ಲ ಅನ್ನೋದು ನನ್ನ ಒಂದು ವಿಷನ್. ಅಲ್ಲ, ಲಾಸ್ಟ್ ಟೈಮ್ ಯಾವ್ದೋ ಶೂಟ್ಗೆ ಅಂತ ಹೋಗಿದ್ದೆ, ಅವಾಗ ಹಬ್ಬ ಅಲ್ಲಿ ಎದುರುಗಡೆ ನಿಮ್ಗೆ ಗಾಡಿ ಇದೆ ಬಟ್ ಕಾಣಿಸ್ತಾನೆ ಇಲ್ಲ. ಎದುರುಗಡೆ ಗಾಡಿ ಇದೆ, ಎದಕ್ಕೂ ಸ್ಲೋ ಹೋಗೋದು ಬೆಟರು. ಯಪ್ಪ ಏನ್ ಫಾಗಪ್ಪ ಇದು. ಲಾರಿಯವರು, ಕಾರ್ ಅವರು ಯಾವನು ಕೂಡ ಗಾಡಿ ಫಾಸ್ಟ್ ಆಗಿ ಹೋಗ್ತಾ ಇಲ್ಲ ಗುರು. ಹೆಂಗಿದೆ ನೋಡಿ ಫಾಗು ಮಾತ್ರ. ಕ್ಯಾಮ್ರಾ ಏನ್ ಮುಚ್ಚೋಗ್ಬಿಟ್ಟಿದೆ ಏನಾಗ್ಬಿಟ್ಟಿದೆ ಗೊತ್ತಿಲ್ಲ, ಅದಕ್ಕೂ ಒಂದ್ಸತಿ ಒರ್ಸ್ಕೊಬಿಡ್ತೀನಿ. ನೋಡಿ ಕಾಣಿಸ್ತಾ ಇದೆಯಾ, ರೋಡಾರ ಕಾಣಿಸ್ತಾ ಇದೆಯಾ? ಏನು ಕಾಣಿಸ್ತಾ ಇಲ್ಲ. ಆಕ್ಚುಲಿ ಆಂಟಿ ಫಾಗ್ ಇದು ಹಾಕಿಸ್ಬೇಕಾಗಿತ್ತು, ನಾನು ಹಾಕಿಸ್ಲೇ ಇಲ್ಲ. ಈ ರೇಂಜಿಗೆ ಇದ್ಬಿಟ್ಟೆ ನಾವು ಹೋದಂಗೇನೆ. ಅಯ್ಯೋ ಯಪ್ಪ ಏನ್ ಗುರು ಇದು, ಏನ್ ಎಕ್ಸ್ಪೀರಿಯನ್ಸ್ ಮಾತ್ರ. ಈ ಫಾಗಲ್ಲಿ ಗಾಡಿ ಓಡಿಸೋದು ಹೆವಿ ಕೂಳೆ. ಬೆಂಗಳೂರು ಕರ್ನಾಟಕದಲ್ಲಿ ಅದು ನಮ್ಮ ಹಾಸನ್ ರೋಡ್ ಹೋಗ್ತಾ ಇದೀವಿ. ಹೆಂಗಿದೆ ಅಂದ್ರೆ ಈ ಇದ್ರಲ್ಲಿ ರೋಡೇ ಕಾಣದೇ ಇರೋ ರೇಂಜ್ ಫಾಗು. ಒಂಥರ ಆಕ್ಚುಲಿ ನನ್ನ ಹೆಲ್ಮೆಟ್ ಅಲ್ಲಿ ಕೂಡ ಫಾಗ್ ಹೆವಿ ಹೊಡಿತಾ ಇದೆ. ಕಾರ್ ನಾನು ಹೋಯ್ತಾವನ ನಿಲ್ಲಿಸ್ಬಿಟ್ಟವ್ರೆ ಗುರು. ಎಲ್ಲಾರು ಗಾಡಿ ಸೈಡ್ಗೆ ಹಾಕ್ಬಿಟ್ಟು ನಿಲ್ಲಿಸ್ಬಿಟ್ಟವ್ರೆ. ನಾವ್ ಆದಷ್ಟು ಸೆಂಟ್ರಲ್ಲೇ ಹೋಗೋಣ. ಇವನ್ ಯಾವನ್ ಗುರು ಸೈಡ್ಗೆ ಹಾಕೊಳ್ಳೋದ್ ಬಿಟ್ಟು ಸೆಂಟ್ರ್ ರೋಡ್ ಅಲ್ಲಿ ಹಾಕೊಂಡ್ ಕೂತವನೆ ಗಾಡಿನ. ಇಲ್ಲಿ ಈ ತರ ರೋಡ್ ಇದೆ ಅಂದ್ಮೇಲೆ ಗಾಡಿ ಜಾಸ್ತಿ ಹೋಗ್ಲೇಬಾರ್ದು. ಫಸ್ಟ್ ಆಫ್ ಆಲ್ ರೋಡೇ ಕಾಣ್ತಾರ, ಅಲ್ಲಿ ಏನ್ ಓಡ್ಸೋದಲ್ಲಿ ಗಾಡಿಯ ಎಲ್ಲ. ಎಷ್ಟೋ ಜನ ರೋಡ್ಗೆ ಸೈಡ್ಗೆ ಹಾಕೊಂಡ್ಬಿಟ್ಟವ್ರೆ ಗಾಡಿ. ಯಾವ್ದು ಲಾರಿ ಬೇರೆ ಹೋಯ್ತೈತೆ. ನಾನು ಆಕ್ಚುಲಿ ಗಾಡಿ ಹೆಂಗ್ ಓಡಿಸ್ತಾ ಇದೀನಿ ಅಂದ್ರೆ, ಈ ವೈಟ್ ಲೈನ್ ಎರಡು ಆ ಕಡೆ ಈ ಕಡೆ ಇರೋದನ್ನ ನೋಡ್ಕೊಂಡು ಓಡಿಸ್ತಾ ಇದ್ದೀನಿ ಗಾಡಿ. ಕ್ಯಾಮ್ರಾ ಸೀರಿಯಸ್ ಆಗಿ ಕವರ್ ಆಗೋಗಿದೆ, ಅದು ನಾನು ಹೇಳಕ್ ಆಗ್ತಾ ಇಲ್ಲ ನಿಮ್ಗೆ. ಅದು ಒರೆಸ್ದಂಗ್ ಹಂಗೆ ಆಗ್ತಾನೆ ಐತೆ. ಅದು ಮಂಜು ಬೀಳ್ತದೆ ಅಲ್ವಾ ಫುಲ್ಲು, ಸೊ ಹಂಗಾಗಿ ಕಾಣಿಸ್ತಾ ಇಲ್ಲ ಏನು. 6:30 ಆಯ್ತು, ಇನ್ನ 100 ಕಿಲೋಮೀಟರ್ ಕೂಡ ರೀಚ್ ಆಗ್ಬೇಡ ನಾನು. ಏನೋ ಒಂದು ಅಡ್ವೆಂಚರ್ ತರ ಆಗತ್ತೆ ಅನ್ಕೊಂಡಿದ್ದೆ, ಬಟ್ ಈ ರೇಂಜಿಗೆ ಒಂದು ವಿಷಲ್ ಸಿಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಬನ್ನಿ ಎಲ್ಲಾರು ಬನ್ನಿ. ಹಾಸನ್ ಬೆಂಗಳೂರು ಟು ಹಾಸನ್ ಹೈವೇಗೆ ಬೆಳಗ್ಗೆನೆ ಬನ್ನಿ ರೈಡ್ಗೆ. ಸೊ ಅವಾಗ ನೀವು ಫೀಲ್ ಮಾಡ್ಬೋದು ಈ ತರ. ಓಪನ್ ಮಾಡಿ ನೋಡ ಹೇಗಿದೆ ಹುಷಾರಾಗೈತೆ ಗುರು. ಯಪ್ಪ ಹುಷಾರಾಗ ಆಗ್ತಾ ಇಲ್ಲ, ಆ ರೇಂಜಿಗೆ ಐತೆ. ಬಟ್ ಸಕಲ ಕಾಣುತ್ತೆ ಮಾತ್ರ. ಒಂದ್ ಸ್ವಲ್ಪ ರೋಡ್ ಕಾಣ್ತಾ ಐತೆ ನೀಟಾಗಿ. ಏನ್ ಕಾಣ್ತಾ ಇದ್ದೀರ ನನಗಂತೂ ಗೊತ್ತಿಲ್ಲ, ಬಟ್ ಕಾಣಿಸ್ತಾ ಇದೆ ನನ್ ಮಾತ್ರ ಗೊತ್ತು. ಕರೆಕ್ಟ್ 100 ಕಿಲೋಮೀಟರ್ 3.8. ಸೆಕೆಂಡ್ ಟೋಲ್ ರೀಚ್ ಆದೋ ಅಂತೂ ಇಂತು. ಕಾಲೆಲ್ಲ ಸ್ವಲ್ಪ ಹಿಡ್ಕೊಬಿಟ್ಟ ಚಳಿಗೆ. ನಿಮ್ಗೆ ಅರ್ಥ ಆಗುತ್ತೋ ಅಲ್ವಾ ಗೊತ್ತಿಲ್ಲ, ನಿಜಲೂ ಕಾಲೆಲ್ಲ ಹಿಡ್ಬಿಟ್ಟೈತೆ.
ಇಲ್ಲಿನ್ನೂ ಆಯ್ತಲ್ಲ ಗುರು ಫಾಗು ಜಾಸ್ತಿನೇ. ಹೇಳ್ಬೇಕಂದ್ರೆ ರೈಡ್ ಮಾಡಕ್ ಆಗ್ತಿಲ್ಲ ಇಲ್ಲಿ, ಬಟ್ ಆದ್ರೂ ನಾನು ನಾನ್ ಸ್ಟಾಪ್ ಅಲ್ಲಿ ಹೋಗ್ಬೇಕು ಅನ್ನೋ ಒಂದು ರೀಸನ್ ಗೆ ರೈಡ್ ಮಾಡ್ತಾ ಇದ್ದೀನಿ. ಏನಾಗಲಿ ಮುಂದೆ ಸಾಗುನಿ ಪ್ರೀತಿಗಾಗಿ ಬದುಕು ವಾವ್ ವಿಷಲ್ ನೋಡಿ ತರ ಏನೋ ಒಂಥರ ಆಸಮ್ ವಿಷಲ್. ಬಟ್ ಯಾಕಂದ್ರೆ ಫಾಗ್ ಬೀಳ್ತಾರ ಅದಕ್ಕೆ ಮುಂದೆ ರೋಡ್ ಕಾಣ್ತಾ ಇಲ್ಲ. ಇನ್ನೇನು ಗೋಪುರ ಹೊಗೆ ಹಾಕೊಳಕ್ಕೆ ಬ್ಯಾಟ್ರಿ ಆಲ್ಮೋಸ್ಟ್ ಡೆಡ್ ಎಂಡಲ್ಲಿ ಐತೆ. ನೆಕ್ಸ್ಟ್ ಫಾಗ್ ಮುಗಿದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು. ಗಾಡಿ ಎಲ್ಲಾರು ಸೈಡ್ಗೆ ಹಾಕ್ಲೇಬೇಕು. ಯಾವ್ದಾದ್ರು ಟೂ ಹೆಂಗ್ ಇದ್ರೆ ಎಲ್ಲಾರು ಗಾಡಿ ಸೈಡ್ಗೆ ಹಾಕೋಣ. ರೋಡ್ ಕಾಣ್ತಿಲ್ಲ ಇಲ್ಲಿ. ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ರೈಡ್ ಮಾಡೋದಕ್ಕೇನೆ. ವೈಟ್ ಲೈನ್ ನೋಡ್ಕೊಂಡು ಗಾಡಿ ಓಡಿಸ್ತೀವಿ ಅಂದ್ರೆ ಅಪೋಸಿಟ್ ಅಲ್ಲಿ ಯಾವ್ದಾದ್ರು ಲೈಟ್ಸ್ ಇಲ್ದಿರ ಗಾಡಿ ಹೋಯ್ತಿದ್ರೆ ಆಗ್ತಾರ ನೋಡಿ. ಇನ್ನು ಗಾಡಿ ನಮ್ಗೆ ಜಾಸ್ತಿ ದೂರನೂ ಇಲ್ಲ, ಬಟ್ ಆದ್ರೆ ಬರೀ ಲೈಟ್ ಅಲ್ಲಿ ಅಷ್ಟೇ ಕಾಣ್ತಿರೋದು ಗಾಡಿ ಕಾರು. ಇಲ್ಲಾಂದ್ರೆ ಏನು ಕಾಣಲ್ಲ, ಅದು ಲೈಟ್ ಇರೋದಕ್ಕೆ ಕಾಣ್ತಾರೆ ಸ್ವಲ್ಪ. ಆದ್ರೂ ಆದ್ರೂ ಟಿ ಎಂ ಡಿ ಸಿಗ್ಬಾರ್ದಾ? ಸೈಡ್ ಹಾಕ್ಬಿಟ್ಟು ಟಿ ಹತ್ರ ನಿಂತ್ಕೊಂಡು ಟಿ ಆರ್ ಕುಡ್ಕೊಂಡು ಒಂದು ವ್ಯೂ ನೋಡ್ಬೋದು. ವ್ಯೂ ನೋಡಕ್ಕೆ ಗಾಡಿ ನಿಲ್ಸಿದ್ರೆ ಆಯ್ತು. ಡೋರ್ ಎಲ್ಲಪ್ಪ ಇದೆ ಟಿ ಅಂಡಿ. ಅವ್ರ ಅಜ್ಜಿ ಚೆಕ್ ಪೋಸ್ಟ್ ಬಂದ್ಬಿಟ್ಟ ಆಲ್ರೆಡಿ. ಚೆಕ್ ಪೋಸ್ಟ್ ದಾಟ್ಬಿಟ್ಟೆ ಹಾಕೋಣ. 120 ಕಿಲೋಮೀಟರ್ ಆಲ್ರೆಡಿ ಬೆಂಗಳೂರಿಂದ ಬಂದಿರೋದು. ಎಷ್ಟು 1.25 ಅವರ್ಗೆ ಅಂದ್ರೆ 90 ನಿಮಿಷಕ್ಕೆ 120 ಕಿಲೋಮೀಟರ್. 95 ನಿಮಿಷ ಆಯ್ತು. 150 ಕಿಲೋಮೀಟರ್ ರೀಚ್ ಮಾಡ್ಬಿಡ್ತಿದ್ದೆ. ನನ್ನ ಅಜ್ಜಿ ಈ ಫಾಗು ಹೆಂಗ್ ಹೊಡಿತೈತೆ ಅಂದ್ರೆ ಪಾಡಿ ಅಷ್ಟು ಗಾಡಿ ಸೈಡಿಗೆ ಹಾಕ್ಬಿಟ್ಟು ಎಲ್ಲ ಏನಾದ್ರು ಒಂದ್ ಸ್ವಲ್ಪ ಇದು ಮಾಡೋಣ. ಇಲ್ಲಿ ಬೇಡ, ಹೈವೇಲಿ ಅಲ್ಲೆಲ್ಲ ಇದೆಯಾ ಅಂಗಡಿ ಹೋಗೋಣ. ಓ ಅಣ್ಣ ಸೈಡ್ ಮಾಡೋಣ ನೀನು. ಇವೇನಾರ ಕಾಣ್ತಾ ಇದೆಯಾ ನೋಡಿ ನೀವೇ, ಇವೇನಾರ ಕಾಣ್ತಾ ಇದೆಯಾ ರೋಡ್? ಏನೇನೋ ಕಾಣ್ತಿಲ್ಲ ಇಲ್ಲಿ. ಅವನ ಅಜ್ಜಿ ಬಾಡಿ ಗಲೀಜಾಗೋಯ್ತು. ಗಾಡಿ ನಿಲ್ಸಿದ್ದಾಯ್ತು. ಒಂದು 5 ನಿಮಿಷ ಹೆಲ್ಮೆಟ್ ಎಲ್ಲ ತೆಗೆದಿಡೋಣ. ಸ್ನೇಹಿತರೆ, ಆ್ಯಕ್ಚುಲಿ ನಾನ್ ಸ್ಟಾಪ್ ರೈಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಿದ್ದು, ಬಟ್ ಪರಿಸ್ಥಿತಿ ಹೆಂಗಿದೆ ಅಂದರೆ ನನಗೆ ಏನು ಮಾಡೋಕ್ಕೂ ಆಗಲ್ಲ ಗುರು. ಸ್ವಲ್ಪ ನೋಡಿ ಹಿಂದ್ಗಡೆ ರೋಡೇ ಕಾಣ್ತಿಲ್ಲ, ಆ ರೇಂಜ್ ಬೀಳ್ತದೆ ಫಾಗು. ಅದು ಏನು ಕತೆ ಅಂತಲೇ ಗೊತ್ತಿಲ್ಲ. ನೋಡಿ ರೋಡೇ ಕಾಣಲ್ಲ, ಆ ರೇಂಜ್ಗಿದೆ. ಆ್ಯಕ್ಚುಲಿ 2 ಟೋಲ್ ಕಂಪ್ಲೀಟ್ ಮಾಡಿದೆ. 120 ಕಿಲೋಮೀಟರ್ಸ್ ರೀಚ್ ಆಗಿದ್ದೀನಿ ಆಲ್ರೆಡಿ.
ಕಾಣ್ತಾ ಇಲ್ಲ, ರೋಡೇ ಕಾಣ್ತಾ ಇಲ್ಲ, ಗಾಡಿ ಓಡ್ಸೋಕ್ಕೆ ಆಯ್ತಾಯಿಲ್ಲ. ಸೊ ಗಾಡಿ ಓಡ್ಸೋಕ್ಕೆ ಆಗದಿರೋ ರೀಸನ್ಗೆ ಗಾಡಿ ಸ್ಟಾಪ್ ಮಾಡಬೇಕಾದ್ ಬಂತು, ರೋಡ್ ಕಾಣದಿರೋ ರೀಸನ್ಗೆ ಗಾಡಿ ಸ್ಟಾಪ್ ಮಾಡಬೇಕಾದ್ ಬಂತು. ನೋಡೋಣ, ಮ್ಯಾಕ್ಸಿಮಮ್ ಒಂದು 10-15 ಮಿನಿಟ್ಸು ವೆಯ್ಟ್ ಮಾಡ್ತೀನಿ, ಇಲ್ಲಾಂದರೆ ಮತ್ತೆ ಹೊರಡ್ತೀನಿ.